If you are confused about which college to choose for your PUC education, Jnanasudha Vidyalaya is the answer. Experienced and knowledgeable lecturers, well-equipped and state-of-the-art laboratories and library, large and well-lit classrooms are but a few features. Along with PU theory coaching, there is medical NEET coaching, integrated NEET and JEE coaching, and engineering IIT JEE coaching. There is hostel facility available for both boys and girls separately. Bus facilities available for all the students. The right of choice is reserved to you. You can choose the stream that you want. So, hurry up, reserve your seats. ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್‌ಪ್ರೆಸ್, ನಾನು ರಬೇಕಾ. ಮೊದಲಿಗೆ ಮುಖ್ಯಾಂಶಗಳು. ಹಾರೂರ್ಗೆರೆಯಲ್ಲಿ ಸಿಸಿ ರಸ್ತೆ ಒಳಚರಂಡಿ ನಿರ್ಮಾಣಕ್ಕೆ ವಿಧಾನ ಪರಿಷತ್ ಸದಸ್ಯ ರಘುನಾಥರಾವ್ ಮಲ್ಕಾಪುರೆ ಅವರಿಂದ ಚಾಲನೆ. ಬೀದರ್ನ ಜಾಮೀನ್ ಮಸ್ಜಿದ್ನಲ್ಲಿ ಹಜ್ಗೆ ಹೋಗುವ ಮುನ್ನ ತರಬೇತಿ ಶಿಬಿರ. ತಿಂಗಳುಗಟ್ಟಲೆಯಾದರೂ ಜಿಲ್ಲಾಧಿಕಾರಿ ಕಚೇರಿ ಎದುರು ಯುಜಿಡಿ ಕಾಮಗಾರಿ ಅಸ್ತವ್ಯಸ್ತ. ಸುಳ್ಳು ವರದಿ ಸಲ್ಲಿಸಿ ಧನಶೆಟ್ಟಿ ಅವರನ್ನು ಅಮಾನತು ಮಾಡಿ ವಿಚಾರಣೆ ಪೂರ್ಣಗೊಳಿಸದೆ ಅನ್ಯಾಯ ಮಾಡುತ್ತಿರುವುದರಿಂದ ಕಚೇರಿಯ ಮುಂದೆ ಧರಣಿ ಸತ್ಯಾಗ್ರಹ. ವಿಧಾನ ಪರಿಷತ್ ಸದಸ್ಯರಾದ ರಘುನಾಥರಾವ್ ಮಲ್ಕಾಪುರೆ ಅವರು ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರ ಮಾತಿಗೆ ತಿರುಗೇಟು ಹಾಗೂ ದಿವಂಗತ ಗುರುಪಾದಪ್ಪ ನಾಗಮರಪಳ್ಳಿ ಅವರ ಮೊಮ್ಮಗನ ಮದುವೆ ಸಂಭ್ರಮಕ್ಕೆ ಗಣ್ಯಾತಿ ಗಣ್ಯರಿಂದ ಆಶೀರ್ವಾದ ಹಾರೈಕೆ. ವಾರ್ತೆಯ ವಿವರ. ನಗರದ ಹಾರೂರ್ಗೆರೆಯಲ್ಲಿ ವಿಧಾನ ಪರಿಷತ್ನ ಸದಸ್ಯರಾದ ರಘುನಾಥರಾವ್ ಮಲ್ಕಾಪುರೆ ಅವರ ಅನುದಾನದಲ್ಲಿ ಹಾರೂರ್ಗೆರೆಯ ವಾರ್ಡ್ ನಂಬರ್ 26ರಲ್ಲಿ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆ ಒಳಚರಂಡಿ ಕಾಮಗಾರಿಗೆ ಚಾಲನೆ ನೀಡಿದರು. ನಗರದ ಹಾರೂರ್ಗೆರೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ರಘುನಾಥರಾವ್ ಮಲ್ಕಾಪುರೆ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ರಘುನಾಥರಾವ್ ಮಲ್ಕಾಪುರೆ ಅವರು ಮಾತನಾಡುತ್ತಾ, ವಿಧಾನ ಪರಿಷತ್ ಸದಸ್ಯ ಅನುದಾನದಡಿಯಲ್ಲಿ ಹಾರೂರ್ಗೆರೆಯ ವಾರ್ಡ್ ನಂಬರ್ 26ರಲ್ಲಿ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಚರಂಡಿ ಕಾಮಗಾರಿ ಕೈಗೊಳ್ಳಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಧನರಾಜ್ ಕೋಡಿ, ಲಕ್ಷ್ಮೀಕಾಂತ್ ಗೋಡೆ, ಅರ್ಜುನ್ ರಾವ್ ಬನ್ನೂರ್, ಅರ್ಜುನ್ ರಾವ್ ಹಾವೆ, ಸುನೀಲ್ ತಳಘಾಟಿ, ಸುರೇಶ್ ಮಾಶೆಟ್ಟಿ, ಅಶೋಕ್ ಹೊಕ್ರಾಣೆ, ಬಿಜೆಪಿ ತಾಲೂಕು ಅಧ್ಯಕ್ಷ ವಿಜಯಕುಮಾರ್ ಗಾದ್ಗಿ, ನಗರ ಅಧ್ಯಕ್ಷ ರಾಜ್ಕುಮಾರ್ ಚಿದ್ರಿ, ನಗರಸಭೆ ಸದಸ್ಯ ರಾಜಾರಾಮ್ ಚಿಟ್ಟ, ನಾಗಶೆಟ್ಟಿ ವಾಗ್ದಾಳೆ, ಪಕ್ಷದ ಪ್ರಧಾನ ಕಾರ್ಯದರ್ಶಿ ಹನುಮಂತ ಬುಳ್ಳ, ಬಸವರಾಜ್ ಜೋಜ್ನಾ, ಜಗದೀಶ್ ಚಂದ್ರಸ್ವಾಮಿ, ಸುಭಾಷ್ ಮಡಿವಾಳ, ಸಂಜು ಸ್ವಾಮಿ, ವೀರಪ್ಪ ಯರ್ನಳ್ಳಿ, ಕೈಲಾಸನಾಥ್ ಕಾಜಿ ಹಾಗೂ ಗುತ್ತೇದಾರ್ ಅಲೋಕ್ ಫುಲೇಕಾರ್ ಇದ್ದರು. ಬಟ್ ನಾನು ಹೇಳಬೇಕಲ್ಲ ಬೀದರ್ ನಗರದ ವಾರ್ಡ್ ನಂಬರ್ 26 ಅಂದರೆ ನಮ್ಮ ಭಾರತೀಯ ಜನತಾ ಪಕ್ಷದ ನಗರಸಭೆ ಸದಸ್ಯರಾದ ಧನರಾಜ್ ಹಾರೂರ್ಗೆರೆಯವರ ವಾರ್ಡ್ನಲ್ಲಿ ನನ್ನ ವಿಧಾನ ಪರಿಷತ್ ಸದಸ್ಯರ ಅನುದಾನದಲ್ಲಿ ಹರಿಜನ್ ಓಣಿಯಲ್ಲಿ 2 ಕಾಮಗಾರಿಗಳನ್ನು ಇವತ್ತು ಪೂಜೆಯನ್ನು ಮಾಡಿದ್ದೀವಿ. ಒಂದೊಂದು ಕೆಲಸ 2.5 ಲಕ್ಷ ಅಂದರೆ ಒಟ್ಟು ಈ ವಾರ್ಡ್ ನಂಬರ್ 26ರಲ್ಲಿ 5 ಲಕ್ಷ ರೂಪಾಯಿ 2 ರಸ್ತೆಗಳನ್ನು ಕಾಮಗಾರಿಗಳನ್ನು ಪೂಜೆಯನ್ನು ಮಾಡಿದ್ವಿ. ಎಲ್ಲ ಈ ಸ್ಥಳೀಯ ಬಂಧುಗಳಲ್ಲಿ ವಿನಂತಿ ಮಾಡ್ತೀನಿ, ಇದು ಕೆಲಸವನ್ನು ಸರಿಯಾಗಿ ಎದುರುಗಡೆ ನಿಂತು ಸರಿಯಾಗಿ ಮಾಡಿಸ್ಕೊಂಡು ಇದ್ರ ಸದುಪಯೋಗ ಸಂಪೂರ್ಣ ತಗೋಬೇಕು ಅಂತೇಳಿ ನಾನು ಅವರಿಗೆ ವಿನಂತಿಯನ್ನು ಮಾಡ್ತೀನಿ. ಮುಸ್ಲಿಂ ಬಾಂಧವರ ಪವಿತ್ರಾಲಯವಾದ ಮಕ್ಕಾ ಮದೀನಾಗೆ ಲಕ್ಷಾಂತರ ಜನರು ಹೋಗುತ್ತಿದ್ದು, ಅದರಲ್ಲಿ ಬೀದರ್ ಜಿಲ್ಲೆಯಿಂದ 182 ಜನರು ತೆರಳುತ್ತಿದ್ದು, ಗುಲ್ಬರ್ಗಾದ ಮೌಲಾನ್ ಮೀರ್ ತಾಹಿರ್ ಅಲಿ ಖಾನ್ ಸಾಹೇಬ್ ಅವರು ಮಕ್ಕಾ ಮದೀನಾಗೆ ಹೋಗುವ ಹಿನ್ನೆಲೆಯಲ್ಲಿ ಮೊದಲ ಶಿಬಿರ ಏರ್ಪಡಿಸಿದರು. ಅಲ್ಲದೆ ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರ ಈ ನಿಟ್ಟಿನಲ್ಲಿ ಎಲ್ಲಾ ಮೂಲಭೂತ ಸೌಕರ್ಯಗಳು ಒದಗಿಸಿದ್ದಕ್ಕಾಗಿ ಸಂತಸ ವ್ಯಕ್ತಪಡಿಸಿದರು. ಮುಸ್ಲಿಂ ಬಾಂಧವರ ಪವಿತ್ರಾಲಯವಾದ ಮಕ್ಕಾ ಮದೀನಾಗೆ ಲಕ್ಷಾಂತರ ಜನರು ಹೋಗುತ್ತಿದ್ದು, ಬೀದರ್ನಿಂದ 182 ಜನರು ತೆರಳುತ್ತಿದ್ದಾರೆ. ಹಾಗಾಗಿ ಅವರಿಗೆ ಶಿಬಿರವೊಂದನ್ನು ಚೌಬಾರಾದಲ್ಲಿ ಜಾಮಿಯಾ ಮಸ್ಜಿದ್ನಲ್ಲಿ
ಮೊದಲ ಶಿಬಿರವನ್ನು ಏರ್ಪಡಿಸಿ ಮಕ್ಕಾ ಮದಿನಾಗೆ ಹೋಗುವ ಕುರಿತು ತರಬೇತಿಯನ್ನು ಗುಲ್ಬರ್ಗಾದ ಮೌಲಾನಾ ಮೀರ್ ತೈರ್ ಅಲಿ ಖಾನ್ ಸಾಬ್ ಅವರು ನೀಡಿದರು. ಅಲ್ಲದೆ ಮೌಲಾನಾ ಅಲಿಕುರ್ ರೆಹಮಾನ್ ಅವರು ಮಾತನಾಡುತ್ತಾ ಶಿಬಿರದಲ್ಲಿ ಭಾಗವಹಿಸಲು ಫಾರ್ಮ್ 1ರಲ್ಲಿ ತಮ್ಮ ಹೆಸರು ವಿಳಾಸ ನೋಂದಣಿ ಮಾಡಿರುವುದಾಗಿ, ಮೊದಲ ಶಿಬಿರಾರ್ಥಿಗಳು ಮದಿನಾಗೆ ಹಾಗೂ 2ನೇ ಶಿಬಿರಾರ್ಥಿಗಳು ಮಕ್ಕಾ ಮದಿನಾಗೆ ತಲುಪುವುದಾಗಿ ಹೇಳಿದರು. ಅಲ್ಲದೆ ಹೆಚ್ಚಿನ ಊಟದ ಸಾಮಗ್ರಿಗಳನ್ನು ತೆಗೆದುಕೊಳ್ಳದೆ ಅಲ್ಲಿ ಹಜ್ ಕಮಿಟಿ ವತಿಯವರಿಂದ ಊಟಕ್ಕೆ ಎಲ್ಲಾ ಸೌಕರ್ಯಗಳನ್ನು ಮಾಡಿರುವುದಾಗಿ ಹೇಳಿದರು. शायर ने क्या खूब कहा, शुक्र है तेरा ऐ खुदाया तूने अपने घर बुलाया, शुक्र है तेरा खुदाया तूने अपने घर बुलाया, मैं तो इस काबिल न था तूने अपने घर बुलाया, मैं तो इस काबिल न था तूने अपने घर बुलाया, तेरी रहमत तेरी शफकत से हुआ मुझको नसीब, तेरी रहमत तेरी शफकत से हुआ मुझको नसीब, गुम्बदे खिजरा का साया मैं तो इस काबिल न था। अल्लाह ताला ने अपने करम से अपने फजल से अल्लाह ने अपने घर के लिए चुन लिया, इंतखाब कर लिया। इसलिए तमाम आज़मीन से गुजारिश है कि रोजाना 2 रकात नमाज पढ़कर अल्लाह का शुक्र अदा करें कि अल्लाह तूने अपने मोहतरम घर की हाजिरी के लिए अल्लाह तूने हमें चुन लिया, मुंतखब कर लिया। और अल्लाह ताला से ये भी दुआ करे कि अल्लाह हमें हज सीख कर जाने वाला बना। अजीजान गिरामी, हज नाम है सीख कर जाने का। ಈ ಸಂದರ್ಭದಲ್ಲಿ ಗುಲ್ಬರ್ಗಾದ ಅಲಿ ಖಾನ್ ಸಾಬ್ ಅವರು ಮಾತನಾಡುತ್ತಾ, ಪ್ರತಿ ವರ್ಷ ಭಾರತದಿಂದ 5 ಲಕ್ಷಕ್ಕೂ ಹೆಚ್ಚು ಮುಸ್ಲಿಂ ಬಾಂಧವರು ಮಕ್ಕಾ ಮದಿನಾಗೆ ತೆರಳುತ್ತಾರೆ. ಅಲ್ಲದೆ ಕರ್ನಾಟಕದಿಂದ ಬೀದರ್ ಜಿಲ್ಲೆಯಿಂದ 182 ಜನರು ನೋಂದಣಿಯಾಗಿದ್ದು, ಜನರಿಗೆ ಮಕ್ಕಾ ಮದಿನೆಗೆ ತೆರಳುವ ಹಾಗೂ ಮಕ್ಕಾ ಮದಿನಾದ ಕುರಿತಾಗಿ ಎಲ್ಲಾ ಹಜ್ ಯಾತ್ರಿಗಳಿಗೆ ಶಿಬಿರವೊಂದನ್ನು ಏರ್ಪಡಿಸಿ ತರಬೇತಿ ನೀಡಿದರು. कमेटी के तवज्जुह से हज के जाने के लिए फॉर्म दाखिल किए थे। उन 5 लाख से ज़ायद हुज्जाज-ए-किराम के अंदर आप लोगों का खुसूसी तौर पर कर्नाटक में बीदर के जो बहुत ज़ायद फॉर्म आप लोगों की तरफ से दाखिल हुए थे, उनमें से आपके कोटे के एतबार से जो इंतखाब हुआ है, ये अल्लाह की तरफ से कबूलियत की अलामत है। अल्लाह जिस करम से हमारा इंतखाब किया है, उसी करम से अल्लाह पाक हमारे सफ़र को आसान फरमाएँ और कबूल फरमाएँ। ಈ ಸಂದರ್ಭದಲ್ಲಿ ಹಜ್ ಯಾತ್ರಿಗಳು ಮೊಹಮ್ಮದ್ ಶಫೀಕ್ ಅಹಮದ್ ಕಲೀನ್, ಡಾಕ್ಟರ್ ಮೆಹಮದ್ ಅಬ್ದುಲ್ ಕದೀರ್, ಮೆಹಮದ್ ಅಯಾಜ್ ಉಲ್ ಹಕ್ ಹಾಗೂ ಮೊಹಮ್ಮದ್ ಅಹಮದ್ ಉಪಸ್ಥಿತರಿದ್ದರು. अल्लाह ने इंतखाब किया, जो भी अल्लाह के घर को जाते हैं वो अपनी मर्जी से 70,000 आज़मीन को अल्लाह ताला ने चुन लिया, इंतखाब कर लिया अपने पाक घर के लिए। दुनिया का वो खुदा का, हम उसके पासबा हैं, वो पासबा हमारा। अल्लाह ताला ने फिर रमजान के बाद भी इंशाअल्लाह ये ट्रेनिंग का सिलसिला जारी रहेगा। इसलिए तमाम आज़मीन के हक़ से मैं गुजारिश करता हूँ कि हज के जो अरकान हैं, हज के जो अरकान हैं, तमाम अरकान को सीख कर मैं आगे की कोशिश करना। अंजुमन खाजिमुल हुज्जाज की जानिब से पहला तरबियती कैंप है।
ज़िले बीदर के 182 हुज्जाज कराम को जो सफ़र हज पर जाने वाले हैं उनका पहला तरबियती कैंप है ये। आज के प्रोग्राम में मौलाना ताहिर अली ख़ान साहब गुलबर्गा ट्रेनर हैं और ये आप पूरे हाजियों को जो है ना तरबियत देने आए हैं। हुज्जाज कराम का प्रोग्राम सुबह 11 बजे से शाम 5 बजे तक चलेगा और इसमें ताम का इंतज़ाम रहेगा। सारे अंजुमन के लोग इस काम को अंजाम दे रहे हैं। इस साल के 186 अंजुमन हुज्जाज कराम हज के लिए जा रहे हैं। ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿ ಎದುರೇ ತಿಂಗಳಗಟ್ಟಲೆ ಆದರೂ ಯುಜಿಡಿ ಕಾಮಗಾರಿ ಅಸ್ತವ್ಯಸ್ತವಾಗಿದೆ. ಪ್ರಮುಖ ಕಚೇರಿಯ ಎದುರು ಅಲ್ಲಲ್ಲಿ ಹಳ್ಳಗಳು ಗುಂಡಿಗಳಿದ್ದು ಜನಸಂಚಾರ ಹಾಗೂ ವಾಹನ ಸಂಚಾರ ಕಷ್ಟಕರವಾಗಿದೆ. ವಿಪರೀತ ಧೂಳಿನ ಸಮಸ್ಯೆ ಕೂಡ ಇದ್ದು ಆದಷ್ಟು ಶೀಘ್ರದಲ್ಲಿ ಯುಜಿಡಿ ಸಮಸ್ಯೆ ನಿವಾರಿಸುವುದಾಗಿ ಸಾರ್ವಜನಿಕರು ಯುಜಿಡಿ ಅಧಿಕಾರಿಗಳ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದರು. ಬೀದರ್ನ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ರಸ್ತೆಯು ಅಸ್ತವ್ಯಸ್ತವಾಗಿದ್ದು ಅಲ್ಲಲ್ಲಿ ಗುಂಡಿಗಳಿದ್ದು ಜನಸಂಚಾರ ವಾಹನ ಸಂಚಾರ ಕಷ್ಟಕರವಾಗಿದೆ. ಹಿಂದೆ ನಿರ್ಮಿಸಿದ ರಸ್ತೆ ಕಾಮಗಾರಿಯು ಕೆಟ್ಟು ಹೋಗಿದ್ದು ಧೂಳಿನ ಸಮಸ್ಯೆಯೂ ಹೆಚ್ಚಾಗಿದೆ. ಅಲ್ಲದೆ ಮಳೆಗಾಲ ಹತ್ತಿರ ಬರುತ್ತಿದ್ದು ಮಳೆಗಾಲದಲ್ಲಿ ರಸ್ತೆಯಲ್ಲಿ ನಡೆದಾಡಲು ಆಗುವುದಿಲ್ಲ. ಮಳೆ ನೀರು ತುಂಬಿ ನಿಂತು ರೋಗ ಹರಡುವ ಸಂಭವವಿದ್ದು ಸಮರ್ಪಕ ವ್ಯವಸ್ಥೆ ಇಲ್ಲದೆ ವಾಹನ ಓಡಾಟ ಸೇರಿ ರಸ್ತೆಯಲ್ಲಿ ನಡೆದಾಡಲು ಕಷ್ಟವಾಗಿದೆ. ಈ ಕುರಿತು ಹಲವು ಬಾರಿ ಮನವಿ ಸಲ್ಲಿಸಿದರೂ ಪ್ರಯೋಜನವಾಗಿಲ್ಲ. ಅಧಿಕಾರಿಗಳು ಸಮಸ್ಯೆಯತ್ತ ಗಮನ ಹರಿಸದೆ ಮೌನ ವಹಿಸಿದ್ದಾರೆ ಎಂದು ಶೀಘ್ರದಲ್ಲೇ ಯುಜಿಡಿ ಕಾಮಗಾರಿ ವ್ಯವಸ್ಥಿತ ರೀತಿಯಲ್ಲಿ ಮಾಡುವುದಾಗಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಡಿಸಿ ಆಫೀಸ್ ಇದ್ದರೆ ಹೆಂಗದ? ಎಲ್ಲ ಕಡೆ ಮಾನ ಮರ್ಯಾದೆ ಇವತ್ತು ಹೋಗಿಲ್ಲ. ಯುಜಿಡಿನೇ ಇದ್ದಿಲ್ಲ ಬೀದರ್ನಲ್ಲಿ. ಯುಜಿಡಿ ಇತ್ತ ಬೀದರ್ನಲ್ಲಿ? ಯುಜಿಡಿ ಮಾಡೋ ಹೊತ್ತಿನಲ್ಲೇನೆ ಇವೆಲ್ಲ ಟೀಚಿಂಗ್ ಸಮಸ್ಯೆಗಳು ಇದ್ದೇ ಇರ್ತವೆ ಯುಜಿಡಿಯಲ್ಲಿ. ಯಾವುದೇ ಆಫೀಸ್ ಡೆಪ್ಟಿ ಕಮಿಷನರ್ ಯುಜಿಡಿ ಕೆಲಸ ಮಾಡಿದ್ಮೇಲೆ ಈಗ ಅದಕ್ಕೆ ನಮ್ದು ಅಲ್ಲ ರಿಸ್ಟೋರ್ ಅಂತೂ ಇವ್ರೇನ್ ಪ್ಲಾನ್ ಅಲ್ಲಿ ಮಾಡ್ಕೊಂಡಿದ್ದಾರೆ. ಇಮಿಡಿಯೇಟ್ ರಿಸ್ಟೋರ್ ಎಷ್ಟು ಮಾಡಿದ್ರೆ ಅಷ್ಟಕ್ಕೆ ಮಾತ್ರ ರಿಸ್ಟೋರ್ ಇಟ್ಕೊಂಡಿದ್ದಾರೆ ಅವರು. ಅದು ಯಾಕೆ ಪೆಂಡಿಂಗ್ ಇದೆ? ಈಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್ನ ನಂತರ ಮತ್ತೆ ಸುದ್ದಿ ಸಮಯ ಮುಂದುವರಿಯುವುದು. If you are confused about which college to choose for your PUC education, Jnana Sudha Vidyalaya is the answer. Experienced and knowledgeable lecturers, well-equipped and state-of-the-art laboratories and library, large and well-lit classrooms are but a few features. Along with PU theory coaching, there is medical NEET coaching, integrated NEET and JEE coaching, and engineering IIT JEE coaching. There is hostel facility available for both boys and girls separately. Bus facilities available for all the students. The right of choice is reserved to you. You can choose the stream that you want. So, hurry up, reserve your seats.
ಬ್ರೇಕ್ನ ನಂತರ ಮತ್ತೆ ಸುದ್ದಿ ಸಮಯಕ್ಕೆ ಸ್ವಾಗತ. ಧನಶೆಟ್ಟಿ ಚಾಲಕ ಕಂ ನಿರ್ವಾಹಕನಾಗಿ ಔರಾದ್ ಘಟಕದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಅವರ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿ ಸುಮಾರು 16 ಸಾರಿ ವಿಚಾರಣೆ ನಡೆಸಿದರೂ ಸಹ ಇಲ್ಲಿವರೆಗೂ ವಿಚಾರಣೆಗೆ ಹಾಜರಾಗದೇ ಇದ್ದು ಅನ್ಯಾಯ ಮಾಡುತ್ತಿರುವುದರಿಂದ ವಿಭಾಗೀಯ ಕಚೇರಿಯ ಮುಂದೆ ಧರಣಿ ಸತ್ಯಾಗ್ರಹ ಮಾಡಿದ್ದು ಸಿಬ್ಬಂದಿ ವರ್ಗದವರು ಅಡ್ಡಪಡಿಸಿದ್ದಕ್ಕೆ ಚಿಕ್ಕ ಮಕ್ಕಳೊಂದಿಗೆ ಕಿಡಿ ಬಿಸಿಲಿನಲ್ಲಿ ಛಾವಣಿ ಇಲ್ಲದೆ ಧರಣಿ ನಡೆಸಿದರು. ಮಾನ್ಯ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ನನಗೆ ಅಮಾನತು ಮಾಡಿ 8 ತಿಂಗಳಾದರೂ ಸಹ ವಿಚಾರಣೆಗೆ ಹಾಜರಾಗದೇ ಇದ್ದ ಅಧಿಕಾರಿಗಳ ಮೇಲೆ ಯಾವುದೇ ಕ್ರಮ ಕೈಗೊಳ್ಳದೆ ನನಗೆ ಔರಾದ್ ಘಟಕದಿಂದ ಬೀದರ್ ಘಟಕಕ್ಕೆ ವರ್ಗಾವಣೆ ಮಾಡಿ ನನ್ನ ಮೇಲೆ ಅನ್ಯಾಯ ಮಾಡಿರುತ್ತಾರೆ. ನಾನು ಈ ವಿಷಯವನ್ನು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಕೇಂದ್ರ ಕಚೇರಿ ಕಲಬುರಗಿ, ಮಾನ್ಯ ಮುಖ್ಯ ಸಂಚಾರ ವ್ಯವಸ್ಥಾಪಕರು ಕಲಬುರಗಿ, ಮಾನ್ಯ ಮುಖ್ಯ ಕಾರ್ಮಿಕ ಕಲ್ಯಾಣಾಧಿಕಾರಿಗಳು ಕಲಬುರಗಿ, ಮುಖ್ಯ ಕಾನೂನು ಅಧಿಕಾರಿಗಳು ಕಲಬುರಗಿ, ಈ ಎಲ್ಲ ಅಧಿಕಾರಿಗಳಿಗೆ ನನ್ನ ಮೇಲೆ ಆಗಿರುವ ಅನ್ಯಾಯವನ್ನು ಸವಿಸ್ತಾರವಾಗಿ ಪತ್ರದ ಮುಖಾಂತರ ಹಾಗೂ ನಾನು ಕೇಂದ್ರ ಕಚೇರಿಗೆ ಹೋಗಿ ತಿಳಿಸಿರುತ್ತೇನೆ. ಆದರೆ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ ಎಂದು ಹೇಳಿದರು. ನನ್ನ ಮೇಲೆ ಸುಳ್ಳು ವರದಿಯನ್ನು ನೀಡಿ ನನಗೆ ಅಮಾನತು ಮಾಡಿಸಿರುವುದು ಮಾನಸಿಕ ಹಿಂಸೆಯಾಗುತ್ತದೆ. ನನ್ನ ಮನಸ್ಥಿತಿ ಸರಿಯಾಗಿ ಇರದೆ ಮಾನಸಿಕ ಸ್ಥೈರ್ಯ ಕಳೆದುಕೊಳ್ಳಲು ಕಾರಣವಾಗಿರುತ್ತದೆ ಮತ್ತು ಯಾವ ಸ್ಥಿತಿಯಲ್ಲಿ ಏನು ಸಂಭವಿಸುತ್ತದೆ ಎಂದು ತಿಳಿಯಲಾರದ ಸ್ಥಿತಿ ನಿರ್ಮಾಣವಾಗಿದೆ. ನನ್ನ ಮಾನಸಿಕ ಸ್ಥೈರ್ಯ ಕುಂದಿ ಯಾವುದೇ ಅನಾಹುತ ಆದಲ್ಲಿ ಇದಕ್ಕೆ ನನ್ನ ಮೇಲೆ ಸುಳ್ಳು ವರದಿ ಸಲ್ಲಿಸಿರುವ ಮತ್ತು ನನ್ನ ವಿಚಾರಣೆಯನ್ನು ಪೂರ್ಣಗೊಳಿಸದೇ ಇರುವ ಸಂಸ್ಥೆಯ ಅಧಿಕಾರಿಯವರೇ ಹೊಣೆಯಾಗುತ್ತಾರೆ ಎಂದು ಸುದ್ದಿ ಸಮಯದೊಂದಿಗೆ ತಮ್ಮ ಅಳಲನ್ನು ತೋಡಿಕೊಂಡರು. 20/8/2016 ನಾನು ಬೆಂಗಳೂರು ಹೈದರಾಬಾದ್ ಮಾರ್ಗದಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ದಾಗ ತನಿಖಾಧಿಕಾರಿಗಳಾದ RL ಜಾಧವ್ ಮತ್ತು SL ಮಸ್ಕಿ ಅಂತ ಇವರಿಬ್ಬರು ಸೇರಿ ನಾನು ತನಿಖೆ ಮಾಡಿದ್ರು. ತನಿಖೆ ಮಾಡಿದಾಗ ಲಗೇಜ್ ಚೀಟಿ ನೀಡಿರುವುದಿಲ್ಲ ಅಂತ ತಿಳ್ಕೊಂಡು ಮೆಮೊ ಕೊಟ್ಟರು. ಇಲ್ಲದ ನೋಡ್ರಿ ಲಗೇಜ್ ಚೀಟಿ, ಇಲ್ಲಿ ನೋಡಿ ಸರ್ ಲಗೇಜ್ ಚೀಟಿ ಇಲ್ಲದ ನೋಡ್ರಿ ಲಗೇಜ್ ಚೀಟಿ 2 ಯೂನಿಟ್ 43 ರೂಪೀಸ್ ಅವ್ರು ಎಲ್ಲೂ ಮೆನ್ಷನ್ ಮಾಡಿಲ್ಲ. ಇದು ಆದಮೇಲೆ ಏನದ ತನಿಖಾಧಿಕಾರಿಗಳು ನನಗೆ ಬೇಕು ಅಂತ ನನಗೆ ಸಸ್ಪೆಂಡ್ ಮಾಡಲೇಬೇಕಂತ ತಿಳ್ಕೊಂಡು ಡೂಪ್ಲಿಕೇಟ್ ಸಹಿ ಹೊಡೆದಾರೆ. ನೋಡ್ರಿ ಇದು ಬೇಕಾದ್ರೆ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟಿಗೆ ಕಳಿಸ್ರಿ. ರಫೀಕ್ ಹೈದರಾಬಾದ್ ಖಾನ್ಗಲ್ಲಿ ಅವರೇ ಬರ್ದಾರ. ನಾ ಮಾಡಿದ್ದಲ್ಲ, ಯಾವ ಪ್ರಯಾಣಿಕ ಮಾಡಿದ್ದಲ್ಲ. ಪ್ರಯಾಣಿಕ ಟೈರ್ ಇದ್ದವ ಪ್ರಯಾಣಿಕ ನಾ ಬೇಕಾದ್ರೆ ಕನಸು ಸಾಕ್ಷಿ ಸರಿಪಡಿಸ್ಲಿಕ್ಕೆ ಇದ್ದೀನಿ. ಆಮೇಲೆ ಇಲ್ಲಿ ಏನಾಗ್ಯದ, ಆ್ಯಕ್ಚುಲಿ 45 ದಿನಕ್ಕೆ ಆರ್ಡ್ರ್ ಕೊಟ್ಟಾರ, 60 ದಿನಕ್ಕೆ ಆರ್ಡ್ರ್ ಕೊಟ್ಟಾರ. ನನಗೆ 6 ತಿಂಗಳು ನಿಂದಿಸ್ಕೊಳ್ಳೋಕೆ ಇನ್ಕ್ವೈರಿ ಮುಗಿಸ್ಕೊಡ್ತಾರೆ. 16 ಇನ್ಕ್ವೈರಿ ಮುಗಿದು ಇಲ್ಲಿ ತನಕ ಆದ್ರೂ ರಿಪೋರ್ಟರ್ಗಳು ಬರ್ತಾ ಇಲ್ಲ. ರಿಪೋರ್ಟ್ಗಳು ಬರಲಿಲ್ಲ ಅಂದ್ರೆ ನನ್ನ ತಪ್ಪಲ್ಲ, ಅದು ಅವ್ರ ತಪ್ಪದ. ಅವ್ರು ಕರೆಸ್ಬೇಕಾಗಿತ್ತು, ಅದು ನನ್ನ ಕೆಲಸ ಅಲ್ಲ. ಅವ್ರು ಕರೆಸ್ಬೇಕಾಗಿತ್ತು, ಅವ್ರು ಬರಲಿಲ್ಲ. ಇವರು ಏನೋ ಅಂಡರ್ಸ್ಟ್ಯಾಂಡಿಂಗ್ ಇದ್ದಿರ್ಬೇಕು, ಅದಕ್ಕೆ ಬರ್ತಾ ಇಲ್ಲ ಅವ್ರು. ಈಗ ನನಗೇನದ, ನಾನು ತಪ್ಪಿದಸ್ತಲ್ಲ ಅಂತೇಳಿ ತೀರ್ಮಾನ ಕೈಗೊಳ್ಬೇಕು. ತೀರ್ಮಾನ ಕೈಗೊಂಡು ನನಗೆ ಅವರ ಡಿಪೋದಲ್ಲಿ ಕರ್ತವ್ಯ ನಿರ್ವಹಿಸ್ಲಿಕ್ಕೆ ಇದು ಕೊಟ್ಟರೆ ನಾನು ಮಾಡ್ತಾ ಇಲ್ಲ ಅಂದರೆ 75% ನನಗೆ ಭತ್ಯೆ ಕೊಡು. ಅಲ್ಲದೆ ಸಿಬ್ಬಂದಿ ವರ್ಗದವರು ಅಡ್ಡಿಯಾಗಿ ಛಾವಣಿ ಸಹ ಇಲ್ಲದೆ ಕಿಡಿ ಬಿಸಿಲಿನಲ್ಲಿ ಚಿಕ್ಕ ಮಕ್ಕಳೊಂದಿಗೆ ಧರಣಿ ನಡೆಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಶೈಲೇಂದ್ರ ಬೆಲ್ದಾಳೆ ಹಾಗೂ ಈಶ್ವರ್ ಸಿಂಗ್ ಠಾಕೂರ್ ಅವರು ಭೇಟಿ ನೀಡಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಮಾತನಾಡಿ ನ್ಯಾಯ ಒದಗಿಸುವುದಾಗಿ ಹೇಳಿದರು. ಅಲ್ಲದೆ ಡಿವಿಷನ್ ಕೌನ್ಸಿಲರ್ ಅವರು ಈ ಕುರಿತಾಗಿ ಕೇಳಿದಾಗ ಮಾಧ್ಯಮದವರಿಗೆ ಮಾತನಾಡಲು ನಿರಾಕರಿಸಿದರು. करती है पैदा भाई ನೋಡ್ರಲ್ಲ ಸರ್, ಈಗ ರಫೀಕ್ ಹೈದರಾಬಾದ್ ಖಾನ್ಗಲ್ಲಿ ರಫೀಕ್ ಅಮ್ಮ ನನ್ನ ಬಸ್ಸಿನಾಗೆ ಬಂದಿಲ್ಲ. ನನ್ನ ಪ್ಯಾಸೆಂಜರ್ ಟೈರ್ ಲಗೇಜ್ ಚೀಟಿ ಕೊಟ್ಟಿಲ್ಲ ಅಂತ ಬರ್ದಾನೆ. ಇದು ಲಗೇಜ್ ಚೀಟಿ ಇಲ್ದ್ರೆ ಅವ್ರ ಅಪ್ಪನ ಹೇಳಿ ಚೀಟಿ ಇದೆ ಇಲ್ಲದ ನೋಡಿ ಸರ್. 596 2 ಯೂನಿಟ್ ಲಗೇಜ್. ಯಾರು ನೀನು ಯಾಕೆ ಹಾಕೊಟ್ಟಿಲ್ಲ? ನೀನು ಸತ್ ಮಾಡಿ ನಿನ್ಗೆ ಅರ್ಥ ಆಯ್ತು. ಅವ್ರ ಅನ್ನ ಊಟ ಮಾಡ್ತಾರೆ, ಏನ್ ಮಾಡ್ತಾರೆ ಅವರು? ಉಸ್ತುವಾರಿ ಸಚಿವರಾದ ಶ್ರೀ ಈಶ್ವರ್ ಖಂಡ್ರೆಯವರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಬಿಜೆಪಿಯವರು ಸುಳ್ಳು ವದಂತಿ ಹಬ್ಬಿಸ್ತಾರೆ ಮತ್ತು ಬರೀ ಗೋಸುಂಬೆ ಮಾತುಗಳನ್ನಾಡುತ್ತಾರೆ ಅನ್ನೋ ಮಾತಿಗೆ ವಿಧಾನ ಪರಿಷತ್ ಸದಸ್ಯರಾದ ರಘುನಾಥರಾವ್ ಮಲ್ಕಾಪುರೆಯವರು ತಿರುಗೇಟು ಕೊಡುತ್ತಾ, ನಿಮಗೆ ಇಂಥ ಮಾತು ಶೋಭೆ ತರುವುದಿಲ್ಲ, ಅಲ್ಲದೆ ಜನಪ್ರತಿನಿಧಿಗಳ ನೇತೃತ್ವದಲ್ಲಿ ಒಂದು ಸಭೆ ಕೂಡ ಕರೆದಿಲ್ಲ, ಅಲ್ಲದೆ ಮಿನಿ ವಿಧಾನಸೌಧ ಜಿಲ್ಲಾಧಿಕಾರಿ ಕಚೇರಿಯಲ್ಲಿಯೇ ಆಗಬೇಕೆಂದು ಆಗ್ರಹಿಸಿದರು.
ಉಸ್ತುವಾರಿ ಸಚಿವರಾದ ಶ್ರೀ ಈಶ್ವರ್ ಖಂಡ್ರೆ ಅವರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಬಿಜೆಪಿಯವರ ಪ್ರತಿಪಕ್ಷದವರು ಕಾಮಗಾರಿಯನ್ನುದ್ದೇಶಿಸಿ ಸುಳ್ಳು ವದಂತಿ ಹಬ್ಬಿಸ್ತಾರೆ, ಸುಳ್ಳನ್ನೇ ಸತ್ಯ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ, ಅವರದೆಲ್ಲ ಬರೀ ಗೋಸಂಬೆ ಮಾತುಗಳು ಎಂದು ಹೇಳಿದ್ದ ಮಾತಿಗೆ ವಿಧಾನ ಪರಿಷತ್ ಸದಸ್ಯರಾದ ರಘುನಾಥರಾವ್ ಮಲ್ಕಾಪುರೆಯವರು ತಿರುಗೇಟು ನೀಡುತ್ತಾ ಸನ್ಮಾನ್ಯ ಈಶ್ವರ್ ಖಂಡ್ರೆಯವರು ಬಿಜೆಪಿ ವಿರುದ್ಧ ಹೇಳಿಕೆ ಕೊಟ್ಟಿದ್ದು ಜಿಲ್ಲಾ ಉಸ್ತುವಾರಿ ವಹಿಸಿದ್ದ ಅವರಿಗೆ ಅಂತಹ ಮಾತುಗಳು ಶೋಭೆ ತರುವುದಿಲ್ಲ. ಬೀದರ್ನ ನೂತನ ಜಿಲ್ಲಾಧಿಕಾರಿ ಕಚೇರಿ ಇದುವರೆಗೆ ಎಲ್ಲಿ ನಿರ್ಮಾಣವಾಗಬೇಕು ಎಂದು ತೀರ್ಮಾನವಾಗಿಲ್ಲ. ಅಲ್ಲದೆ ಈ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳ ಸಭೆಯನ್ನು ಕರೆಸಿ ಜನಪ್ರತಿನಿಧಿಗಳ ತೀರ್ಮಾನದ ಮೇರೆಗೆ ನಿರ್ಮಾಣ ಮಾಡುವುದಾಗಿ ಹೇಳಿದರು. ಆದರೆ ಇಲ್ಲಿಯವರೆಗೂ ಅಂತಹ ಯಾವುದೇ ಸಭೆ ಕರೆಸಿಲ್ಲ ಎಂದು ಸರ್ಕಾರ ಮತ್ತು ಆಡಳಿತ ನಡುವೆ ಗೊಂದಲವಿದ್ದು ಪ್ರತಿನಿಧಿಗಳಿಗೆ ಇಲ್ಲಿಯವರೆಗೆ ಸಭೆಯಲ್ಲಿ ಕರೆದಿಲ್ಲ. ಈ ಕುರಿತಾಗಿ ರಾಜಕೀಯ ಮಾಡುವ ದೃಷ್ಟಿ ನಮ್ಮದಲ್ಲ. ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲೇ ಮಿನಿ ವಿಧಾನಸೌಧ ನಿರ್ಮಾಣ ಮಾಡುವುದಾಗಿ, ಇಲ್ಲವಾದಲ್ಲಿ ಅಹೋರಾತ್ರಿ ಧರಣಿ ಮಾಡುವುದಾಗಿ ಹೇಳಿದರು. ಬೀದರ್ನ ಗೌರವಾನ್ವಿತ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಈಶ್ವರ್ ಖಂಡ್ರೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಕ್ಷದ ನಾಯಕರು ಪ್ರಚಾರಕ್ಕೋಸ್ಕರ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ ಅಂಥೇಳಿ. ನಾನು ಸನ್ಮಾನ್ಯ ಈಶ್ವರ್ ಖಂಡ್ರೆಗೆ ವಿನಂತಿ ಮಾಡ್ತೀನಿ, ನೀವು ನಮ್ಮ ಜಿಲ್ಲೆಯವರು, ನಮ್ಮ ಮಂತ್ರಿಗಳಾದಮೇಲೆ ಈ ನಮ್ಮ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿ ಆಗುತ್ತೆ ಅಂತ ಭಾಳಷ್ಟು ನಿರೀಕ್ಷೆ ಮಾಡಿದ್ದೀವಿ. ನೀವು ಒಂದನೇದಾಗಿ ನೀವು ನಮ್ಮ ನಿರೀಕ್ಷೆನ ಹುಸಿ ಮಾಡ್ತಾಯಿದ್ದೀರಿ. ಎರಡನೇದು, ಬೀದರ್ನ ಜಿಲ್ಲಾ ಕಚೇರಿ ನೂತನವಾಗಿ ಎಲ್ಲಿ ಕಟ್ಟಡ ಕಟ್ಟಬೇಕು ಅಂತ ಇವತ್ತಿನವರೆಗೆ ಯಾವ ಮಂತ್ರಿ ಯಾವ ಜಿಲ್ಲಾಧಿಕಾರಿ ಕೂಡ ಯಾವುದು ಆಯ್ಕೆಯಾದಂಥ ಜನಪ್ರತಿನಿಧಿಗಳ ಜೊತೆ ಇವತ್ತಿನವರೆಗೆ ಒಂದು ಮೀಟಿಂಗ್ ಮಾಡಿಲ್ಲ. ಆಡಳಿತ ಮತ್ತು ಸರ್ಕಾರದ ಮಧ್ಯದಲ್ಲೇ ಅವರಿಗಿರುವಂಥ ಕನ್ಫ್ಯೂಷನಲ್ಲಿ ಎಲ್ಲಿ ಮಾಡಬೇಕು ಏನು ಮಾಡಬೇಕು ಅನ್ನೋ ಚಿಂತೆಯಲ್ಲಿ ಇದ್ದಾರೆ ವಿನ ಆಯ್ಕೆಯಾದಂಥ ಪ್ರತಿನಿಧಿಗಳಿಗೆ ಇವತ್ತಿನವರೆಗೆ ಕರೆದಿಲ್ಲ. ಮೊನ್ನೆ ಒಂದು 23ನೇ ತಾರೀಕು ಒಂದು ಮೀಟಿಂಗ್ ಕರೆದಿದ್ದರು, ಅದು ಆಲ್ ಆಫ್ ಎ ಸಡನ್ ಮತ್ತೆ ಪೋಸ್ಟ್ಪೋನ್ ಮಾಡಿದ್ರು. ಹಾಗಾಗಿ ನಾನು ಅವ್ರಿಗೆ ವಿನಂತಿಯನ್ನು ಮಾಡ್ತೀನಿ, ಇದರಲ್ಲಿ ರಾಜಕೀಯ ನಾವಂತೂ ಮಾಡೋದಿಲ್ಲ. ಇದು ಎಲ್ಲ ಜನರಿಗೆ ಅನುಕೂಲ ಆಗೋ ದೃಷ್ಟಿನಿಂದ ಈಗಿರುವಂಥ ಜಿಲ್ಲಾ ಕಚೇರಿ ಎಲ್ಲಿದೆಯೋ ಜಿಲ್ಲಾಡಳಿತ ಕಚೇರಿ ಅಲ್ಲೇ ಇರಬೇಕು. ಇಲ್ಲ ಅಂದ್ರೆ ನಗರದಲ್ಲೇ ಇನ್ನೂ 2-3 ಜಾಗಗಳನ್ನು ನಾವು ಪ್ರಪೋಸ್ ಮಾಡಿದ್ದೀವಿ. ಕೆಲವು 2-3 ಆಫೀಸ್ಗಳನ್ನು ಒಂದುಗೂಡಿಸಿ ಇದ್ದ ಕಚೇರಿಗಳನ್ನು ಖಾಲಿ ಮಾಡಿ ಇನ್ನೂ ದೊಡ್ಡ ಪ್ರಮಾಣದ ಇದನ್ನು ಮಾಡಬೇಕು ಅಂಥೇಳಿ. ಬೀದರ್ನ ಹೊರವಲಯದಲ್ಲಿ ಒಯ್ದು ಜಿಲ್ಲಾಡಳಿತ ಕಟ್ಟಡವನ್ನು ಕಟ್ಟಲಿಕ್ಕೆ ಯಾವುದೇ ಕಾರಣಕ್ಕೆ ನಾವು ಬಿಡೋದಿಲ್ಲ. ಅವಶ್ಯಕತೆ ಬೀದರ್ ಜನರ, ಬೀದರ್ ಜಿಲ್ಲೆಯ ಸಂಪೂರ್ಣ ಜನತೆಯ ಆಶೀರ್ವಾದವನ್ನು ಪಡೆದು ಅಹೋರಾತ್ರಿ ಧರಣಿಯನ್ನು ಮಾಡಲಿಕ್ಕೆ ನಾವು ಮುಂದಾಗ್ತೀವಿ. ದಿವಂಗತ ಗುರುಪಾದಪ್ಪ ನಾಗಮಾರ್ಪಳ್ಳಿಯವರ ಮೊಮ್ಮಗನ ಮದುವೆಯು ಸಡಗರ ಸಂಭ್ರಮದಿಂದ ಹಿರಿಯರ ಕುಟುಂಬ ಸದಸ್ಯರ ಹಾಗೂ ಗಣ್ಯಾತಿ ಗಣ್ಯರ ನೇತೃತ್ವದಲ್ಲಿ ನಡೆದಿದ್ದು, ಆಕಾಶ್ ಮತ್ತು ಪೂಜಾ ಇವರಿಬ್ಬರು ಮದುವೆ ಜೀವನಕ್ಕೆ ಕಾಲಿಟ್ಟಿದ್ದು, ಹಿರಿಯರು ಹಾಗೂ ಗಣ್ಯರು ಬಂದು ಇವರನ್ನು ಆಶೀರ್ವದಿಸಿ ಶುಭ ಹಾರೈಸುತ್ತಾ ಮದುವೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ದಿವಂಗತ ಗುರುಪಾದಪ್ಪ ನಾಗಮಾರ್ಪಳ್ಳಿ ಮೊಮ್ಮಗ ಹಾಗೂ ದಿವಂಗತ ವಿಜಯಕುಮಾರ್ ನಾಗಮಾರ್ಪಳ್ಳಿ ಅವರ ಮಗನ ಮದುವೆ ಸಡಗರ ಸಂಭ್ರಮದಿಂದ ಶಾಸ್ತ್ರೋತ್ತರವಾಗಿ ಸಮಸ್ತ ಹಿರಿಯರ ಕುಟುಂಬದವರ ಗಣ್ಯರ ನೇತೃತ್ವದಲ್ಲಿ ನಡೆದಿದ್ದು, ಆಕಾಶ್ ಹಾಗೂ ಪೂಜಾ ಇವರು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಈ ನವಜೋಡಿಗೆ ಕುಟುಂಬದವರು, ಹಿರಿಯರು, ಗಣ್ಯರು ಆಶೀರ್ವದಿಸಿ ಮದುವೆಯಲ್ಲಿ ಭಾಗವಹಿಸಿದರು. ಅಲ್ಲದೆ ಹುಲ್ಸೂರು ಸ್ವಾಮಿ, ಅಕ್ಕ ಗಂಗಾಂಬಿಕಾ, ಬಸವಲಿಂಗ ಪಟ್ಟದೇವರು, ಮೆದಾಕ್ನ ಎಂಎಲ್ಎ ರೆಡ್ಡಿ, ರಾಜಶೇಖರ್ ಪಾಟೀಲ್, ಎಡಿಜಿಪಿ ಶರ್ಮಾ ಹಾಗೂ ದಂಪತಿ ಪ್ರಕಾಶ್ ನಿಖಾಂ, ಶಾಸಕರಾದ ರಹೀಂ ಖಾನ್, ಶಾಸಕರು, ಉದ್ಯಮಿಗಳು, ಅಧಿಕಾರಿಗಳು, ಗಣ್ಯರು ಇತರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಸೂರ್ಯಕಾಂತ್ ನಾಗಮಾರ್ಪಳ್ಳಿ, ಉಮಾಕಾಂತ್ ನಾಗಮಾರ್ಪಳ್ಳಿ ಬಂದ ಅತಿಥಿಗಳಿಗೆ, ಗಣ್ಯರಿಗೆ, ಉಪಸ್ಥಿತ ಹಿರಿಯರಿಗೆ ಶಾಲು ಹೊದಿಸಿ ಹೂಗುಚ್ಛ ನೀಡಿ ಸನ್ಮಾನಿಸಲಾಯಿತು. दर्शितं येन तस्मै श्री गुरवे नमः। ध्यानमूलो गुरुमूर्ति, पूजमूलो गुरुपादं, मंत्रमूलो गुरु बसव प्रमथादिदेवा रक्षिसु बसव महादेव विश्वगुरु बसवेश विद्याबलं दैवबलं तदेवा गौरी पते तेंग्रिगं स्मरामि। जय जगद्गुरु रेवणा सिद्धेश्वर भगवान कृमे तन्नो देवी प्रचोदयात्। ओम देवी ब्रह्मणे विद्महे महाशक्ति च धीमहि तन्नो देवी विष्णु पत्नी च धीमहि तन्नो लक्ष्मी प्रचोदयात्। ओम महालक्ष्मी च विद्महे विष्णु पत्नी च धीमहि
ಅದೇ ರೀತಿಯಾಗಿ ಈ ಒಂದು ಮದುವೆ ಕಾರ್ಯಕ್ರಮಕ್ಕೆ ರಾಜೇಶ್ವರ ಭಟ್ರೆ ಅವರು ಸರ್ ಮುಂದೆ ಬರ್ರಿ. ಎಲ್ಲ ಕ್ಷೇತ್ರಗಳಲ್ಲಿ ಜಲಮಾನಸದ ಮನರಂಜನೆಯಲ್ಲಿ ಅಜರಾಮರಾಗಿ ನೆಲೆಯನ್ನು ಪಡ್ಕೊಂಡಿರೋದು ತೊಟ್ಟು ಮದುವೆಯ ವಿಶೇಷ ಕಳೆಯೊಂದಿಗೆ ಕಂಗೊಳಿಸ್ತಾ ಇರುವಂತಹ ವಧುವರರನ್ನ ಆಶೀರ್ವದಿಸಲಿಕ್ಕಾಗಿ ಅನೇಕ ಗಣ್ಯರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾರೂರ್ಗೆರೆಯಲ್ಲಿ ಸಿಸಿ ರಸ್ತೆ ಒಳಚರಂಡಿ ನಿರ್ಮಾಣಕ್ಕೆ ವಿಧಾನ ಪರಿಷತ್ ಸದಸ್ಯ ರಘುನಾಥರಾವ್ ಮಲ್ಕಾಪುರೆ ಅವರಿಂದ ಚಾಲನೆ. ಬೀದರ್ನ ಜಾಮೀನ್ ಮಸ್ಜಿದ್ನಲ್ಲಿ ಹಜ್ಗೆ ಹೋಗುವ ಮುನ್ನ ತರಬೇತಿ ಶಿಬಿರ. ತಿಂಗಳುಗಟ್ಟಲೆಯಾದರೂ ಜಿಲ್ಲಾಧಿಕಾರಿ ಕಚೇರಿ ಎದುರು ಯುಜಿಡಿ ಕಾಮಗಾರಿ ಅಸ್ತವ್ಯಸ್ತ. ಸುಳ್ಳು ವರದಿ ಸಲ್ಲಿಸಿ ಧನಶೆಟ್ಟಿ ಅವರನ್ನು ಅಮಾನತು ಮಾಡಿ ವಿಚಾರಣೆ ಪೂರ್ಣಗೊಳಿಸದೆ ಅನ್ಯಾಯ ಮಾಡುತ್ತಿರುವುದರಿಂದ ಕಚೇರಿಯ ಮುಂದೆ ಧರಣಿ ಸತ್ಯಾಗ್ರಹ. ವಿಧಾನ ಪರಿಷತ್ ಸದಸ್ಯರಾದ ರಘುನಾಥರಾವ್ ಮಲ್ಕಾಪುರೆ ಅವರು ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರ ಮಾತಿಗೆ ತಿರುಗೇಟು ಹಾಗೂ ದಿವಂಗತ ಗುರುಪಾದಪ್ಪ ನಾಗಮಾರ್ಪಳ್ಳಿ ಅವರ ಮೊಮ್ಮಗನ ಮದುವೆ ಸಂಭ್ರಮಕ್ಕೆ ಗಣ್ಯಾತಿ ಗಣ್ಯರಿಂದ ಆಶೀರ್ವಾದ ಹಾರೈಕೆ. ಇಲ್ಲಿವರೆಗೂ ಸುದ್ದಿ ಕೊಟ್ಟಿರುವ ನಾನು ರಬೇಕಾ. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.